ವಿಜಯಪುರ ಹೋಬಳಿ ನಾರಾಯಣಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಹಾಗೂ ಶಾಲೆಯಲ್ಲಿ ಉತ್ತಮವಾಗಿ ಕರ್ತವ್ಯ ನಿರ್ವಹಿಸಿ ನಿವೃತ್ತರಾಗಿರುವ ಪ್ರಥಮ ದರ್ಜೆ ಸಹಾಯಕ ಕೃಷ್ಣಪ್ಪ ಅವರನ್ನು ಸನ್ಮಾನಿಸುವ ಕಾರ್ಯಕ್ರಮವನ್ನು ಗೊಡ್ಲುಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮುರಳೀಧರ್ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿತ್ತು. ಶಾಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಕೊಠಡಿಯಲ್ಲಿ ಶಾರದಾ ಪೂಜಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ವಿದ್ಯಾರ್ಥಿಗಳು, ಪೋಷಕರು, ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಶಾಲೆಯ ಶಿಕ್ಷಕರು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು. ಲೆನ್ಸ್ ಕ್ಲಬ್ನ ವತಿಯಿಂದ ವಿದ್ಯಾರ್ಥಿಗಳಿಗೆ ಜಾಮಿಟ್ರಿ ಬಾಕ್ಸ್ಗಳು ವಿತರಣೆ ಮಾಡಿದರು. ಸಿಆರ್ಪಿವಿ ಮುನಿಯಪ್ಪ ಅವರಿಂದ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲು ಪ್ಯಾಡ್ಗಳು ವಿತರಣೆ ಮಾಡಿದರು. ವಿಶೇಷವಾಗಿ ಜಾನಪದ ಶೈಲಿಯಲ್ಲಿ ತಮಟೆ ವಾದನಗಳ ಮೂಲಕ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿದರು. ಶಾಲೆಯ ವಿದ್ಯಾರ್ಥಿಗಳು ತಮಟೆ ವಾದನಗಳಿಗೆ ನೃತ್ಯ ಮಾಡುತ್ತಾ ಸಂಭ್ರಮಿಸಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುರಳೀಧರ್ ಮಾತನಾಡಿ, ನಮ್ಮ ಗೊಡ್ಲುಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸರ್ಕಾರಿ ಪ್ರೌಢಶಾಲೆ ಅಂದರೆ ನಮ್ಮ ನಾರಾಯಣಪುರದಲ್ಲಿ ನಮ್ಮ ಈ ಒಂದು ಪ್ರೌಢಶಾಲೆಯನ್ನು ನಮ್ಮ ತಾಲೂಕಿನಲ್ಲೇ ಮೊದಲ ಹಂತಕ್ಕೆ ತೆಗೆದುಕೊಂಡವರಂಥ ಕೀರ್ತಿ ನಮ್ಮ ಶಾಲೆಯ ಮುಖ್ಯ ಉಪಾಧ್ಯಾಯರು ನನ್ನ ಗುರುಗಳಾದಂಥ ಶ್ರೀಯುತ PM ಕೊಟ್ರೇಶ್ ಸರ್ಗೆ ಸಲ್ಲಬೇಕು ಮೊದಲನೇ. ಅದೇ ರೀತಿಯಾಗಿ ಈ ಶಾಲೆಯ SDMC ಸದಸ್ಯರು, SDMC ಅಧ್ಯಕ್ಷರು ಹಾಗೂ ನಮ್ಮ ಪಂಚಾಯಿತಿಯ ನಮ್ಮ ಇನ್ನೊಬ್ಬ ಸದಸ್ಯರಾದಂಥ ಕೋಮಲ ಬಸವರಾಜು, ಹಳೆ ವಿದ್ಯಾರ್ಥಿಗಳು ಎಲ್ಲ ಸೇರಿ ಸಹಕಾರದೊಂದಿಗೆ ಕೊಟ್ರೇಶ್ ಸರ್ ಅವರು ಈ ಶಾಲೆಯನ್ನು ಒಂದು ಉತ್ತಮವಾದಂಥ ಒಂದು ಹಂತಕ್ಕೆ ತೆಗೆದುಕೊಂಡೋಗಿದ್ದಾರೆ. ಈ ದಿನ ಈ ಶಾಲೆಯಲ್ಲಿ ಏನು ಒಂದು ಸರಸ್ವತಿಯ ಪೂಜೆ ಮತ್ತು ಹಾಗೂ ನಮ್ಮ ಇದೇ ಶಾಲೆಯಲ್ಲಿ ಸುಮಾರು 23 ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂಥ STA ಆಗಿ ಸೇವೆ ಸಲ್ಲಿಸಿದಂಥ ನಮ್ಮ ಕೃಷ್ಣಪ್ಪ ಸರ್ ಅವರ ವಯೋನಿವೃತ್ತಿ ಕಾರ್ಯಕ್ರಮ, ಅದೇ ರೀತಿಯಾಗಿ JC ಸಂಸ್ಥೆಯವರು ನಮ್ಮ SSLC ಹಾಗೂ ನಮ್ಮ ಎಲ್ಲ ಮಕ್ಕಳಿಗೆ ಒಂದು ಜಾಮಿಟ್ರಿ ಬಾಕ್ಸನ್ನು ನೀಡುವಂಥ ಒಂದು ಕಾರ್ಯಕ್ರಮ, ಅದ್ರ ಜೊತೆಗೆ ನಮ್ಮ CRP ಇದೇ ಒಂದು ನಮ್ಮ ಗೊಡ್ಲುಮುದ್ದೇನಹಳ್ಳಿ ಕ್ಲಸ್ಟರ್ ಮಟ್ಟದ CRP ಮುನಿಯಪ್ಪ ಸರ್ ಅವರು ಎಲ್ಲ ಮಕ್ಕಳಿಗೂ ಈ ಎಕ್ಸಾಮ್ ಹೋಗ್ತಾರ ಮಕ್ಕಳಿಗೆ ಒಂದು ರಟ್ಟು ಹಾಗೂ ಒಂದು ದಸ್ತು ಒಂದು ರೋಲ್ ಪೇಪರನ್ನು ನೀಡುವಂಥ ಒಂದು ಕಾರ್ಯಕ್ರಮವನ್ನು ಈ ವೇದಿಕೆಯಲ್ಲಿ ಎಲ್ಲ ಸೇರಿ ಒಂದು ಮಹಾ ಸಂಗಮ ಆಗಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿದೆ. ಅದೇ ರೀತಿಯಾಗಿ ಇವತ್ತು ಎಲ್ಲ ಮಕ್ಕಳಿಗೂ ಒಂದು ಸಿಹಿ ಊಟ 21ನೇ ತಾರೀಕು ಏನು ಮುಖ್ಯ ಪರೀಕ್ಷೆಗೆ SLC ಮಕ್ಕಳು ಹೋಗ್ತಾ ಇದ್ದಾರೆ, ಅವರಲ್ಲಿ ಒಂದು ಸದೃಢವಾದ ನಂಬಿಕೆ, ಅವರಿಗೆ ಒಂದು ಶಕ್ತಿಯನ್ನು ತುಂಬಂತಹ ದೇವಿಯಲ್ಲಿ ಪ್ರಾರ್ಥಿಸುತ್ತಾ ಅವರಿಗೆ ಒಂದು ಸಿಹಿಯಾದ ಊಟವನ್ನು ಹಾಕಿ ಎಕ್ಸಾಮನ್ನು ಯಶಸ್ವಿಯಾಗಿ ನಿರ್ವಹಿಸಿ ಎಂದಿನಂತೆ ಇವರು ಈ ಶಾಲೆಗೆ ಬಂದ ನಂತರ 3 ವರ್ಷಗಳ ಕಾಲ 100% ಎಕ್ಸಾಮಿನ ಒಂದು ಫಲಿತಾಂಶ ಏನು ಬಂದಿದೆ ಅದು ಸಹ ಇನ್ನೂ ಮುಂದುವರಿಸ್ಕೊಂಡು ಹೋಗಲಿ. ಈ ಸರ್ವ ಇರೋವರೆಗೂ ಶಾಲೆ ಅಲ್ಲ, ಮುಂದೆ ಬರೋವರೆಗೂ ಒಂದು ಪೀಠಿಕೆ ಹಾಕ್ಕೊಟ್ಟು ಹೋಗ್ತಾ ಇದ್ದಾರೆ. ಅವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ, ನಮ್ಮ ಎಲ್ಲ ವೇದಿಕೆಯಲ್ಲಿ ಮುಖಂಡರ ಪರವಾಗಿ ಅವರಿಗೆ ಫಸ್ಟು ಕೃತಜ್ಞತೆಗಳನ್ನು ಸಲ್ಲಿಸಿ ಶಿಕ್ಷಕ PM ಕೊಟ್ರೇಶ್ ಮಾತನಾಡಿ, 3 ಪ್ರತಿಗಳನ್ನು ಮಾಡಿದ್ದೀವಿ. ಇನ್ನೊಂದು ಪ್ರಶ್ನಾಪತ್ರಿಕೆ ಬರುತ್ತೆ ಈಗ 4ನೇದು. ಅದನ್ನು ನಾವು ಶಾಲೆಯಲ್ಲಿ ಮಾಡೋದಿಲ್ಲ, ಮನೆಗೆ ಕೊಡ್ತೀವಿ. ನಾವು ಅದನ್ನು ಮನೆಯಲ್ಲಿ ಓದ್ಕೊಂಡು ಬರ್ಕೊಂಡು ಬರಬೇಕು ಅಷ್ಟೇ. ಟೈಮ್ ಇಟ್ಕೊಂಡು ಬರ್ಕೊಂಡು ಬರಬೇಕು. ಈಗ ಕನ್ನಡ 100 ಮಾರ್ಕ್ಸ್ಗೆ 3 ಗಂಟೆ ಅಂದರೆ 3 ಗಂಟೆ ಟೈಮ್ ಇಟ್ಕೊಂಡ್ರೆ 3 ಗಂಟೆ ಟೈಮ್ ನೀವು ಮುಗಿಸಿರ್ಬೇಕಾಗುತ್ತೆ. ಬೇರೆ ಸಬ್ಜೆಕ್ಟ್ಗಳೆಲ್ಲ 3 ಗಂಟೆ. ಕನ್ನಡ ಮ್ಯಾಥ್ಸ್ ಸೈನ್ಸ್ ಸೋಷಿಯಲ್ 3 ಗಂಟೆ ಇರುತ್ತೆ. ಎಲ್ಲ ಹುಡುಗರು ಒಂದು ಕೊರತೆ ಏನಂದ್ರೆ ಎಕ್ಸಾಮ್ ಬಂದ್ಮೇಲೆ ಸರ್ ನಮಗೆ ಟೈಮ್ ಶಾರ್ಟೇಜ್ ಬರ್ತು. ಯಾಕೆಂದ್ರೆ ಫಸ್ಟ್ ಅರ್ಧ ಗಂಟೆ ನೀವು ವೇಸ್ಟ್ ಮಾಡಿರ್ತೀರಿ. ಸುಮ್ಮನೆ ಕ್ವಶನ್ ಪೇಪರ್ ಇರ್ತಾರೋ
ಆ ಅಕ್ಷರಗಳನ್ನೇ ಪದಗಳನ್ನೇ ಓದೋದಿಲ್ಲ. ನಾನು ಸುಮ್ಮನೆ ಎಕ್ಸಾಮ್ ಬರಬೇಕು ಒಂದು ಕಡೆಯಿಂದ ಬಂದೆ. ನಾನು ನನ್ನ ಸ್ಟಾಫ್ ರೂಮಲ್ಲಿ ಹೇಳಿದೆ, x² + 7x - 100 = 0 ಈ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂದ್ರೆ ವರ್ಗ ಸಮೀಕರಣದ ಶೋಧಕನ ಕಂಡುಹಿಡಿತೀವಿ. ನಿಮಗೆ ಅನಿಸ್ತದೆ ನಾನು ಬಹಳ ಕರೆಕ್ಟಾಗಿ ಬರ್ತೀನಿ ಅಂತ ಅನಿಸ್ತದೆ. ಅವ್ರ ಕೇಳಿದ್ರೆ ಮೂಲಗಳನ್ನು ಮಾಡಿ ಅಪೂರ್ತನ ಕ್ರಮದಿಂದ ಮೂಲಗಳನ್ನು ಕಂಡುಹಿಡಿಯಬೇಕು. ಅಲ್ಲಿ ಹೋಗಿ ಮಾರ್ಕ್ಸ್ ಚೇಲ್ಸನ ಪ್ರಮೇಯವನ್ನು ನಿರೂಪಿಸಿ ಅಂತ ಕೇಳಿದ್ದಾರೆ. ಒಂದೇ ಲೈನ್ ಒಂದ್ ಲೈನ್ ಬರೆಯೋ ಬದಲು ಆ ಪ್ರಮೇಯನೇ ಒಂದು ಪೇಜ್ ತುಂಬ ಬರುತ್ತೆ. ಟೈಮು ಹೆಂಗ್ ವೇಸ್ಟ್ ಆಗ್ತದೆ ಅಂತ ನೀವು ಏನು ಪ್ರಶ್ನೆ ಕೇಳಿರ್ತಾರೋ ಅಷ್ಟಕ್ಕೆ ಬರ್ಕೊಂಡು ಹೋಗ್ಬೇಕು. ಅದು ಬಿಟ್ಟು ಬೇರೆ ಬೇರೆ ಬರೆಯೋದು. ಅವ್ರು ಧ್ರುವ ಬರೀತಾರೆ, ಪತ್ರಲೇಖನ